ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಎಲ್ರಿಗೂ ನಮಸ್ಕಾರ. ಕರುನಾಡು ಟಿವಿಗೆ ಸ್ವಾಗತ. ನಾನು ಸಿರಿ ವೆಂಕಟೇಶ್. ಇವತ್ತಿನ ಪ್ರಮುಖ ಸುದ್ದಿಗಳು: ಪಾಠ ಹೇಳೋ ಗುರು ಪ್ರೀತಿಯಲ್ಲಿ ಎಸ್ಕೇಪ್ ಆದ. ಇಲ್ಲಿ ನಡೆದು ಹೋಗಿರುವ ಘಟನೆ ಒಂದು ನಂಬಲಾಗದ ಮತ್ತು ನೋವು ತುಂಬಿರುವ ಕಥೆಯಾಗಿದೆ. ಹೌದು, ದೊಡ್ಡಬಳ್ಳಾಪುರದ ಶ್ರೀ ಕೊಂಗಾಡಿಯಪ್ಪ ಕಾಲೇಜಿನ ಕನ್ನಡ ಉಪನ್ಯಾಸಕನಾಗಿದ್ದ ಪ್ರವೀಣ್ ಎಂಬ ಶಿಕ್ಷಕ ತನ್ನ ವಿದ್ಯಾರ್ಥಿನಿಯೊಂದಿಗೆ ಪರಾರಿಯಾಗಿದ್ದಾನೆ. ಈತನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ದಾರೆ. ಆದರೆ ಆತ ವಿದ್ಯಾರ್ಥಿನಿಯನ್ನು ಪ್ರೀತಿಸುತ್ತಿದ್ದ. ಆಕೆಯನ್ನು ಕರೆದುಕೊಂಡು ಹೋಗಿದ್ದಾನೆ. ಆ ಹುಡುಗಿಗೆ ಈ ತಿಂಗಳಲ್ಲಿ ಮದುವೆಯಾಗಬೇಕಿತ್ತು. ಆದರೆ ಆಕೆ ಮದುವೆ ಮಾಡಿಕೊಳ್ಳದೆ ಶಿಕ್ಷಕನ ಜೊತೆ ಪರಾರಿಯಾಗಿದ್ದಾಳೆ. ಈ ಬಗ್ಗೆ ವಿದ್ಯಾರ್ಥಿನಿಯ ಮನೆಯವರು ಮೊದಲು ಮಿಸ್ಸಿಂಗ್ ದೂರು ಕೊಟ್ಟಿದ್ದರು. ಬಳಿಕ ಪೊಲೀಸರು ಇವರಿಬ್ಬರನ್ನು ನಂಜನಗೂಡಿನ ಲಾಡ್ಜ್ ನಲ್ಲಿ ಪತ್ತೆ ಹಚ್ಚಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ಶಿಕ್ಷಕ ಪ್ರವೀಣ್ ಪತ್ನಿಯು ತನ್ನ ಮೇಲೆ ಆತ ದೈಹಿಕ ಮಾನಸಿಕ ಹಿಂಸೆ ನೀಡಿರುವುದೆಂದು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ. ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ಕೂಡ ಹಲ್ಲೆ ಮಾಡಿದ್ದು, ಜುಟ್ಟನ್ನು ಎಳೆದು ದೈಹಿಕ ಹಿಂಸೆ ನೀಡಿದ್ದಾನೆ. ಮದುವೆಯ ನಂತರವೂ ವರದಕ್ಷಿಣೆಗಾಗಿ ಕಿರುಕುಳ ನೀಡಿದ್ದಾನೆ. ಪ್ರಸ್ತುತ ಪೊಲೀಸರು ಪ್ರವೀಣ್ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ವಿವಾಹಿತನಾಗಿದ್ದ ಶಿಕ್ಷಕ ತನ್ನ ವಿದ್ಯಾರ್ಥಿನಿಯನ್ನು ಪ್ರೀತಿಸುತ್ತಿದ್ದು ಆಕೆಯೊಂದಿಗೆ ಪರಾರಿಯಾಗಿದ್ದ ಘಟನೆ ಇದಾಗಿದೆ. ಪತ್ನಿ ಆರೋಪದಂತೆ ಈತನಿಂದ ದೈಹಿಕ ಮಾನಸಿಕ ಹಿಂಸೆ ಸಹಿತ ಅನೈತಿಕ ಸಂಬಂಧಗಳಿರುವುದು ಗೊತ್ತಾಗುತ್ತಿದೆ. ಪೊಲೀಸ್ ಪ್ರಕರಣದ ತನಿಖೆ ಮುಂದುವರಿಸುತ್ತಿದ್ದಾರೆ. ಶಿಲ್ಪಾ ಶೆಟ್ಟಿ ರಾಜ್ ಕುಂದ್ರಾ ಮೇಲೆ 60 ಕೋಟಿ ರೂಪಾಯಿ ವಂಚನೆ ಆರೋಪ. ಎಸ್, ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಮತ್ತು ಪತಿ ರಾಜ್ ಕುಂದ್ರಾ ವಿರುದ್ಧ ಕೋಟಿ ಹಣ ವಂಚನೆ ಆರೋಪ ಕೇಳಿ ಬಂದಿದೆ. ಮುಂಬೈನ ಜಿಹು ನಿವಾಸಿ ಉದ್ಯಮಿ ದೀಪಕ್ ಕೊರಾಟಿ ಎಂಬುವರು ಈ ಬಗ್ಗೆ ಜಿಹು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರು ಪ್ರಕಾರ ಶಿಲ್ಪಾ ಶೆಟ್ಟಿ, ರಾಜ್ ಕುಂದ್ರಾ ಮತ್ತು ಇನ್ನೊಬ್ಬ ವ್ಯಕ್ತಿ ಸೇರಿ ಸುಮಾರು 60.4 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ. ಅವರು ಬೆಸ್ಟ್ ಡೀಲ್ ಟಿವಿ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಗೆ ಹಣ ಹೂಡಿಕೆ ಮಾಡುವಂತೆ ಹೇಳಿ ವಾಸ್ತವದಲ್ಲಿ ಸಾಲ ಪಡೆದಿದ್ದಾರೆ. ನಂತರ ಈ ಹಣವನ್ನು ಹೂಡಿಕೆ ಎಂದು ತೋರಿಸಿ ಸರ್ಕಾರದ ತೆರಿಗೆ ತಪ್ಪಿಸಲು ಯತ್ನಿಸಿದ್ದಾರೆ. ದೀಪಕ್ ಕೊರಾಟಿ ಅವರು 2015 ಏಪ್ರಿಲ್ ನಲ್ಲಿ 31.9 ಕೋಟಿ ರೂಪಾಯಿ, ಸೆಪ್ಟೆಂಬರ್ ನಲ್ಲಿ 28.5 ಕೋಟಿ ರೂಪಾಯಿ ನೀಡಿ ಒಟ್ಟು 60.4 ಕೋಟಿ ರೂಪಾಯಿ ವರೆಗೆ ಹಣ ನೀಡಿದ್ದರು. ಶಿಲ್ಪಾ ಶೆಟ್ಟಿ ಮತ್ತು ರಾಜ್ ಅವರು ಅದನ್ನು ಮರಳಿಸಲಿಲ್ಲ. ಈ ವಿಷಯದ ಬಗ್ಗೆ ಆರ್ಥಿಕ ಅಪರಾಧ ವಿಭಾಗ EOW ವಶದಲ್ಲಿದ್ದು ಪ್ರಕರಣ ತನಿಖೆ ನಡೆಯುತ್ತಿದೆ. ಸಿಗದೆ ಹೋದ ಸತ್ಯ, ಸರ್ಕಾರದ ಮುಂದಿನ ಹೆಜ್ಜೆ ಏನು? ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವುದು ಎಂಬ ಆರೋಪದ ಮೇಲೆ SIT ತಂಡ 13 ದಿನಗಳಿಂದ ತನಿಖೆ ನಡೆಸುತ್ತಿದೆ. ಈ ತನಿಖೆಯ ವೇಳೆ ಬಹಳ ನಿರೀಕ್ಷೆ ಇಟ್ಟಿದ್ದ 13ನೇ ಸ್ಪಾಟ್ ನಲ್ಲಿ ಪ್ರತ್ಯಕ್ಷದಲ್ಲಿ ಯಾವುದೂ ಸಿಕ್ಕಿಲ್ಲ. ಭಾರಿ ನಿರೀಕ್ಷೆಯ ನಡುವೆ 15 ಅಡಿಯ ಆಳಕ್ಕೆ ಅಗೆದರು ಒಂದು ಮೂಳೆಯ ಚೂರು ಕೂಡ ಪತ್ತೆಯಾಗಿಲ್ಲ. SIT ತಂಡ 13ನೇ ಸ್ಪಾಟ್ ನಲ್ಲಿ ಶವ ಅಥವಾ ಯಾವುದಾದರೂ ಸಾಕ್ಷಿ ಸಿಗಬಹುದು ಅನ್ನೋ ಭರವಸೆಯೊಂದಿಗೆ 2 ದಿನಗಳಿಂದ ಕಾರ್ಯಾಚರಣೆ ನಡೆಸುತ್ತಿದೆ. ಸ್ಥಳದಲ್ಲಿ 32 ಅಡಿ ಉದ್ದ, 28 ಅಡಿ ಅಗಲದ ಪ್ರದೇಶದಲ್ಲಿ 15 ಅಡಿ ಆಳಕ್ಕೆ ಅಗೆದರು ಶೂನ್ಯ ಫಲಿತಾಂಶವೇ ದೊರೆತಿದೆ. ಕೊನೆಗೆ ಇಟಾಚಿ ಯಂತ್ರದಿಂದ ಆ ಗುಂಡಿಯನ್ನು ಮುಚ್ಚಲಾಯಿತು. ಈ ತನಿಖೆಗೆ ಸರ್ಕಾರ ಲಕ್ಷ ರೂಪಾಯಿ ಖರ್ಚು ಮಾಡುತ್ತಿದೆ. ಪ್ರತಿದಿನ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದೆ. ಇದರಲ್ಲಿ ಅಧಿಕಾರಿಗಳ ಊಟ, ಲಾಡ್ಜಿಂಗ್, ಕೆಲಸಗಾರರ ದಿನಗೂಲಿ, ವಾಹನ ವೆಚ್ಚ ಸೇರಿಸಿವೆ. ಗುಂಡಿ ಅಗೆಯುವವರಿಗೆ ಪ್ರತಿದಿನ 2,000 ರೂಪಾಯಿ ದಿನಗೂಲಿ, GPS ಯಂತ್ರ ಬಾಡಿಗೆ 2 ಲಕ್ಷ ರೂಪಾಯಿ ಇದೆ. ಸಿಎಂ ಸಿದ್ದರಾಮಯ್ಯ ಅವರು 13ನೇ ಸ್ಪಾಟ್ ನಲ್ಲಿ ಕಳೆಬಾರ ಸಿಕ್ಕಿದರೆ ಕಾರ್ಯಾಚರಣೆ ಸ್ಥಿತಿಗೊಳಿಸಿವೆ. ಸಿಎಂ ಸಿದ್ದರಾಮಯ್ಯ ಅವರು 13ನೇ ಸ್ಪಾಟ್ ನಲ್ಲಿ ಕಳೆಬಾರ ಸಿಕ್ಕಿದರೆ ಕಾರ್ಯಾಚರಣೆ ಸ್ಥಿತಿಗೊಳಿಸಿವೆ ಎಂದು ಶಾಸಕರ ಸಭೆಯಲ್ಲಿ ಹೇಳಿದರು. ಇದೀಗ ಏನು ಸಿಗದ ಕಾರಣ ಸರ್ಕಾರದ ಮುಂದಿನ ಹೆಜ್ಜೆ ಏನು ಇಡಲಿದೆ ಎಂದು ಕುತೂಹಲ ಕೆರಳಿಸಿದೆ. SIT ಮುಖ್ಯಸ್ಥ ಪ್ರಣಾಮ್ ಮೊಹಂತಿ ಅವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ತನಿಖೆಯ ಪ್ರಗತಿ ಇಂಚಿಂಚು ಮಾಹಿತಿ ನೀಡಿದ್ದಾರೆ. 13ನೇ ಸ್ಪಾಟ್ ನಲ್ಲಿ ಶವ ಸಿಗುತ್ತದೆ ಎಂಬ ನಿರೀಕ್ಷೆ ವಿಫಲವಾಗಿದೆ. SIT ಮುಖ್ಯಸ್ಥ ಪ್ರಣಾಮ್ ಮೊಹಂತಿ ಅವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ತನಿಖೆಯ ಪ್ರಗತಿ ಬಗ್ಗೆ ಇಂಚಿಂಚು ಮಾಹಿತಿ ನೀಡಿದ್ದಾರೆ. 13ನೇ ಸ್ಪಾಟ್ ನಲ್ಲಿ ಶವ ಸಿಗುತ್ತದೆ ಎಂಬ ನಿರೀಕ್ಷೆ ವಿಫಲವಾಗಿದೆ. ಸರ್ಕಾರದಿಂದಾದರೂ ತನಿಖೆ ಸ್ಥಗಿತಗೊಳಿಸುತ್ತದೆ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲಿದೆ. ಮಲಗಿದವನ
ಬೆಡ್ ಹತ್ತಿರ ರಾಡ್ ಹಿಡಿದ ಕಳ್ಳರು. ಈ ಘಟನೆ ಮಧ್ಯಪ್ರದೇಶದ ಇಂಡೋರದಲ್ಲಿ ನಡೆದಿದ್ದು ಅದರ ವಿಡಿಯೋ ನೋಡಿದಾಗಲೇ ಉಸಿರುಗಟ್ಟಿದ ಅನುಭವವಾಗುತ್ತದೆ. ಇಂಡೋರನ ಮಾಜಿ ನ್ಯಾಯಮೂರ್ತಿ ರಮೇಶ್ ಗಾಗ್ ಅವರ ಮನೆಯಲ್ಲಿ ಈ ಕೃತ್ಯ ಗುರಿಯಾಗಿದೆ. ಅವರ ಪುತ್ರ ಋತ್ವಿಕ್ ಮಲಗಿದ ಕೋಣೆಯೊಳಗೆ ಕಳ್ಳರು ನುಗ್ಗಿದ್ದಾರೆ. ಕಳ್ಳತನದ ವೇಳೆ ಋತ್ವಿಕ್ ಹಾಸಿಗೆಯಲ್ಲಿ ಮಲಗಿರುವಾಗಲೇ ಓರ್ವ ಕಳ್ಳ ಕಿಟಕಿ ಗ್ರಿಲ್ ಕತ್ತರಿಸಿ ಒಳಗೆ ನುಗ್ಗಿದ್ದಾನೆ. ಮತ್ತೊಬ್ಬ ಕಳ್ಳ ಬೆಡ್ ಹತ್ತಿರ ನಿಂತು ರಾಡ್ ಹಿಡಿದುಕೊಂಡಿದ್ದ. ಈ ಸಮಯದಲ್ಲಿ ಋತ್ವಿಕ್ ಎಚ್ಚರಗೊಂಡಿದ್ದರೆ ಏನಾಗುತ್ತಿತ್ತು ಎಂಬುದು ಯೋಚನೆಯಲ್ಲಿ ಹೃದಯ ಕಗ್ಗಟ್ಟುತ್ತದೆ. ಆ ರಾಡ್ ಬಳಸಿ ಹಲ್ಲೆ ಮಾಡುವ ಸಾಧ್ಯತೆ ಬಹಳ ಇತ್ತು. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಜನರಲ್ಲಿ ಆತಂಕ ಮತ್ತು ಕಳವಳ ಮೂಡಿಸಿದೆ. ಸಮಯಕ್ಕೆ ಎಚ್ಚರವಾಗದೇ ಇರುವುದು ಇಲ್ಲಿ ಬದುಕು ಉಳಿಸುವಂತಾಯಿತು. ಆದರೆ ಈ ಘಟನೆ ಮನೆಯ ಸುರಕ್ಷತೆ ಕುರಿತು ಹಲವಾರು ಪ್ರಶ್ನೆಗಳನ್ನು ಎಬ್ಬಿಸುತ್ತದೆ. ಯತ್ನಾಳ್ ವಿವಾದಾತ್ಮಕ ಹೇಳಿಕೆ, ಎಫ್ಐಆರ್ ದಾಖಲು. ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಪೊಲೀಸ್ ಠಾಣೆಯ ಎಫ್ಐಆರ್ ದಾಖಲಾಗಿದೆ. ಅವರು ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನು ಮದುವೆಯಾದರೆ ಪ್ರತಿಯೊಬ್ಬರಿಗೂ 5 ಲಕ್ಷ ರೂಪಾಯಿ ನೀಡುತ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ಪ್ರಕರಣ ದಾಖಲಾಗಿದೆ. ಕಲಬುರಗಿಯ ಖಿದ್ಮತ್ ಎ ಮಿಲೆತ್ ಕಮಿಟಿಯ ಅಧ್ಯಕ್ಷ ಜುನೈದ್ ಕುರೇಶ್ ಅವರು ಈ ಬಗ್ಗೆ ನಗರದಲ್ಲಿರುವ ರೋಜಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಈ ದೂರಿನಲ್ಲಿ ಯತ್ನಾಳ್ ತಮ್ಮ ಹೇಳಿಕೆಗಳಿಂದ ಜನರಲ್ಲಿ ದ್ವೇಷ ಮೂಡಿಸಿದ್ದಾರೆ, ಸಮುದಾಯಗಳ ನಡುವೆ ಭೇದ ಉಂಟು ಮಾಡಿದ್ದಾರೆ ಎಂಬ ಆರೋಪವಿದೆ. ಆಗಸ್ಟ್ 11ರಂದು ಕೊಪ್ಪಳದ ಯತ್ನಾಳ್ ಈ ವಿವಾದಾತ್ಮಕ ಹೇಳಿಕೆ ನೀಡಿದ್ದರು. ಇದರ ಹಿನ್ನೆಲೆ ಮೇಲೆ ಐಪಿಸಿ ಸೆಕ್ಷನ್ 196, 299, 353, 1C, 352 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸ್ ಈ ಕುರಿತು ತನಿಖೆ ನಡೆಸುತ್ತಿದ್ದಾರೆ. ನಮಸ್ಕಾರ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ.